ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂಥ ಮಾಹಿತಿ ಬಂದು ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಇದೆ ಮತ್ತು ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ ಇದೆ. ಹಾಗೆ PM ವಿಶ್ವಕರ್ಮ ಯೋಜನೆ ಅಪ್ಡೇಟ್ ಇದೆ. ಹಾಗೆ ಪಿಂಚಣಿ ಏನು ಪಡಿತಾ ಇದ್ದಾರೆ ಅಂತ 60 ವರ್ಷ ಆದಂಥವ್ರು ಏನು ಪಿಂಚಣಿ ಪಡಿತಾ ಇರ್ತಾರೆ ಮತ್ತು 60 ವರ್ಷ ವಯಸ್ಸಿನ ಪಿಂಚಣಿ ಆಗಿರ್ಬೋದು ಮತ್ತು ಅಂಗವಿಕಲರಾಗಿರ್ಬೋದು, ಪಿಂಚಣಿ ಪಡಿತಾ ಇರುವಂಥವ್ರಿಗೆ ಎಲ್ರಿಗೂ ಒಂದು ಅಪ್ಡೇಟ್ ಇದೆ. ಎಲ್ರಿಗೂ ಕೂಡ ಈ ವಿಡಿಯೋನ ಇಷ್ಟ ಆಗುತ್ತೆ. ವಿಡಿಯೋನ ಕೊನೆಯವರೆಗೂ ನೋಡಿ, ಅಪ್ಡೇಟು ಏನೇನಿದೆ ಅನ್ನೋದು ತಿಳಿದುಕೊಳ್ಳಿ. PM ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದಂಥವ್ರನ್ನು ಕೊನೆಯವರೆಗೂ ನೋಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ. ಇಲ್ಲಿ ಹೊಸ ಅಪ್ಡೇಟ್ಗಳು ಏನೇನು ಬಂದಿದೆ ಅನ್ನೋದು ಡೀಟೇಲ್ಸ್ ಆಗಿ ನಾನಿಲ್ಲಿ ಹೇಳಿಕೊಡ್ತಾ ಹೋಗ್ತೇನೆ. ಒಂದೊಂದಾಗಿ ನೋಡ್ತಾ ಇರಿ. 4 ಅಪ್ಡೇಟ್ ಇದೆ. ಇಲ್ಲಿ ಪಿಂಚಣಿದಾರರಿಗೂ ಕೂಡ ಅಪ್ಡೇಟ್ ಇದೆ, ಗೃಹಲಕ್ಷ್ಮಿಯರಿಗೂ ಅಪ್ಡೇಟ್ ಇರುವಂಥದ್ದು ಮತ್ತು PM ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದಂಥವ್ರದ್ದು ಹೊಸ ಅಪ್ಡೇಟು ಮತ್ತು ಅನ್ನಭಾಗ್ಯ ಯೋಜನೆಗೆ ಯಾರು ಎಲ್ಲ ಅರ್ಹರಿದ್ದಾರೆ ಅಂಥವ್ರಿಗೂ ಕೂಡ ಇಲ್ಲಿ ಹೊಸ ಅಪ್ಡೇಟ್ ಬಂದಿದೆ. ಅದನ್ನು ತಿಳಿಸಿಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಇಲ್ಲಿ ಮೇನಾಗಿ ತಿಳಿಸ್ಕೊಡೋದು ಏನಂದ್ರೆ, ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರ ಇದ್ದಂಥ ಫಲಾನುಭವಿಗಳು ಈಗ ಫೆಬ್ರವರಿ ತಿಂಗಳು 15ನೇ ತಾರೀಕಿಗೆ ಹಣ ಬರುತ್ತೆ. 15ನೇ ತಾರೀಕು ಒಳಗಡೆ ಎಲ್ಲರ ಖಾತೆಗೆ ಜಮಾ ಆಗುತ್ತಂತ ಹೇಳಿದ್ದೀವಿ. ನಾನು ಕೂಡ ಅದ್ರ ಬಗ್ಗೆ ಅಪ್ಡೇಟ್ ತಿಳಿಸಿಕೊಟ್ಟಿದ್ದೆ. ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಯಾಕೆ ಪ್ರಯೋಜನ ಆಗಿಲ್ಲ ಅಂತಂದರೆ, ಇಲ್ಲಿ ಸಚಿವರು ಹೇಳುವ ಪ್ರಕಾರ ಏನು ಹಣ ಮೊದಲು ಈ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಈ ಇಲಾಖೆಯಿಂದ ದುಡ್ಡು ಬರ್ತಿತ್ತು, ಅದನ್ನು ಈಗ ತಾಲೂಕು ಪಂಚಾಯಿತಿಗೆ ಕೊಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ತಾಲೂಕು ಪಂಚಾಯಿತಿಗೆ ಕೊಟ್ಟಂಥ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಆಗಬೇಕಾಗುತ್ತೆ. ತಾಲೂಕು ಪಂಚಾಯಿತಿಯಿಂದ ಫಲಾನುಭವಿಗಳಿಗೆ ಹಣ ಬರಬೇಕು, ವರ್ಗಾವಣೆ ಆಗಬೇಕಾಗಿರುತ್ತೆ. ಇಲ್ಲಿ ಆ ಸಮಸ್ಯೆಯಿಂದ ಸ್ವಲ್ಪ ವಿಳಂಬ ಆಗಿದೆ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗುವಲ್ಲಿ ಅಂತ ಸಚಿವರು ಹೇಳಿರುವಂಥದ್ದು. ಇದು ಬಹುಶಃ ನಮ್ಮ ಪ್ರಕಾರ ನೋಡೋದಾದರೆ ಮಾರ್ಚ್ ತಿಂಗಳಲ್ಲಿ ಈ ಒಂದು ಏನು ಪೆಂಡಿಂಗ್ ಇರುವಂಥ ಹಣಗಳು ಎಲ್ಲ ಫಲಾನುಭವಿಗಳ ಖಾತೆಗೆ ಜಮಾ ಆಗುವಂಥ ಒಂದು ಸಾಧ್ಯತೆ ಇದೆ. ಈ ತಿಂಗಳು ಯಾವುದೇ ಕಾರಣಕ್ಕೆ ಅಮೌಂಟ್ ಜಮಾ ಆಗೋದಿಲ್ಲ ಅಂತ ಡೌಟ್ ಇರುವಂಥದ್ದು ನಮಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಗೆ ಏನು ಎಲ್ಲರೂ ಈಗ BPL ರೇಷನ್ ಕಾರ್ಡು, ಅಂತ್ಯೋದಯ ರೇಷನ್ ಕಾರ್ಡು ಹೊಂದಿದಂಥವರು ಅನ್ನಭಾಗ್ಯ ಯೋಜನೆ ಮೂಲಕ ಪ್ರತಿ ತಿಂಗಳು ಒಬ್ಬ ಸದಸ್ಯರು 170 ರೂಪಾಯಿಯಂತೆ ಪ್ರತಿ ಫಲಾನುಭವಿಗೂ ಕೂಡ ಬರ್ತಾಯಿತ್ತು. ಅಂದರೆ ಪ್ರತಿ ಫಲಾನುಭವಿಗೂ ಕೂಡ ಅಂತಂದರೆ ಮೇನ್ ಯಾರು ಹೆಡ್ ಇರ್ತಾರೆ ಅವ್ರ ಖಾತೆಗೆ ಎಲ್ಲರ ಒಂದು ಅಮೌಂಟ್ ಜಮೆ ಮಾಡ್ತಾಯಿತ್ತು ಸರ್ಕಾರ. ಆದರೆ ಇಲ್ಲಿ ಆಗಸ್ಟ್ ತಿಂಗಳದು ಏನೋ ಮೊನ್ನೆ ಹಾಕಿದ್ದಾರೆ, ಇನ್ನೂ ಪೆಂಡಿಂಗ್ ಉಳ್ಕೊಂಡಿದೆ. ಸೆಪ್ಟೆಂಬರು, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಇಷ್ಟು ತಿಂಗಳದು ಹಣ ಪೆಂಡಿಂಗ್ ಉಳ್ಕೊಂಡಿದೆ. ಅನ್ನಭಾಗ್ಯ ಯೋಜನೆದ್ದು ಅಕ್ಕಿ ಅಲ್ಲ ಹೇಳ್ತಾ ಇರುವಂಥದ್ದು, ಅನ್ನಭಾಗ್ಯ ಯೋಜನೆ ಮೂಲಕ ಏನು ಹಣ ವರ್ಗಾವಣೆ ಮಾಡ್ತಾಯಿದ್ರು ಆ ಹಣ ಇನ್ನೂ ಕೂಡ ಪೆಂಡಿಂಗ್ ಉಳ್ಕೊಂಡಿದೆ. ಆಗಸ್ಟ್ ತಿಂಗಳದು ಏನೋ ಜಮಾ ಮಾಡಿಬಿಟ್ರು. ಇಲ್ಲಿ ಉಳಿದಂಥದ್ದು ಸೆಪ್ಟೆಂಬರು, ಅಕ್ಟೋಬರು, ನವಂಬರು, ಡಿಸೆಂಬರು 2024ರಲ್ಲಿ 4 ಕಂತುಗಳು ಇನ್ನೂ ಪೆಂಡಿಂಗ್ ಬಿದ್ದಿರುವಂಥದ್ದು. ಈ ಪೆಂಡಿಂಗ್ ಹಣ ಈಗ ಜನವರಿ ತಿಂಗಳದು ಕೂಡ ಈಗ 2025 ಜನವರಿದು ಕೂಡ ಪೆಂಡಿಂಗ್ ಇರುವಂಥದ್ದು. ಈ ಒಟ್ಟಿನಲ್ಲಿ ನಿಮಗೆ ಅನ್ನಭಾಗ್ಯ ಯೋಜನೆ ಮೂಲಕ 5 ಕಂತುಗಳು ಜಮೆ ಆಗಬೇಕಾಗಿತ್ತು. ಅದನ್ನು ಕೂಡ ಪೆಂಡಿಂಗ್ ಇರುವಂಥದ್ದು. ಇದನ್ನು ಕೂಡ ಈಗ ಒಂದು ಕಂತುಗಳು ರಿಲೀಸ್ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ನೋಡಿರ್ಬೋದು ನೀವು ಕೂಡ, ಅನ್ನಭಾಗ್ಯ ಯೋಜನೆಯ ಒಂದು ಸೆಪ್ಟೆಂಬರ್ ತಿಂಗಳ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ನಾನು ಕೂಡ. ಕೆಲವರಿಗೆ ಜಮಾ ಆಗಿದೆ. ಇಲ್ಲಿ ನಮ್ಮ ಹತ್ತಿರ ಇರುವಂಥವ್ರಿಗೂ ಕೂಡ ಕೆಲವರಿಗೆ ಜಮಾ ಆಗಿದೆ, ಇನ್ನು ನಮಗೂ ಕೂಡ ಬಂದಿಲ್ಲ. ಅದು ಬಂದಂಥ ಸಂದರ್ಭದಲ್ಲಿ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಅದನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಯಾವಾಗಾದರೂ ಬರ್ಬೋದು ಸ್ನೇಹಿತರೆ ನಿಮ್ಮ ಖಾತೆಗಳಿಗೆ. ಪಿಂಚಣಿ ಯೋಜನೆಯ ಒಂದು ಹೊಸ ಅಪ್ಡೇಟ್ ಏನು ಅಂತಂದ್ರೆ, ಪಿಂಚಣಿದಾರರು
ಏನು ಪ್ರತಿ ತಿಂಗಳು ಅವರೇನು ಪಿಂಚಣಿ ಪಡಿತಾಯಿದ್ರು ವಯಸ್ಸಾದಂಥ ವೃದ್ಧರು ಆಗಿರ್ಬೋದು, ಅಂಗವಿಕಲರಾಗಿರ್ಬೋದು, ಪ್ರತಿ ತಿಂಗಳು ಅವ್ರ ಖಾತೆಗೆ ಬರ್ತಾಯಿತ್ತು. ಆದರೆ ಒಂದು 2 ತಿಂಗಳಿಂದ ಅವರು ಖಾತೆಗೆ ಕೂಡ ಹಣ ಬರುವಲ್ಲಿ ವಿಳಂಬ ಆಗಿರುವಂಥದ್ದು. ಅದನ್ನು ಕೂಡ ಸಮಸ್ಯೆ ಬಗೆಹರಿಸಿ ಜನವರಿ ತಿಂಗಳಲ್ಲಿ ಕೂಡ ಹಾಕಿದರು. ಅದನ್ನು ಹಾಕಿ ಇಲ್ಲಿ ಈಗ ಏನು ಯಾರು ಪಿಂಚಣಿದಾರರಿಗೆ ಇನ್ನೂ ಏನು ಪೆಂಡಿಂಗ್ ಇದೆ ಹಣ, ಅದನ್ನು ಕೂಡ ಮೊನ್ನೆ 15ನೇ ತಾರೀಕಿಗೆ ಎಲ್ಲ ರಿಲೀಸ್ ಮಾಡಿದ್ದಾರೆ. ಯಾರಿಗಾದರೂ ಇನ್ನೂ ಖಾತೆಗೆ ಜಮಾ ಆಗಿಲ್ಲ ಅಂತಂದರೆ ಆಗುತ್ತೆ ಆದಷ್ಟು ಬೇಗ. ಇಲ್ಲಿ ಪಿಂಚಣಿದಾರರು ಅವ್ರ ಖಾತೆ ಕರೆಕ್ಟಾಗಿ ಇದೆಯಲ್ಲ ಅಂತ ಪರಿಶೀಲನೆ ಮಾಡಿಕೊಳ್ಳಿ ಅನ್ನೋ ಒಂದು ಅಪ್ಡೇಟ್ ಕೂಡ ಬಂದಿದೆ. ಯಾಕೆ ಅಂತಂದರೆ ಕೆಲವೊಂದು ಬಾರಿ KYC ಪ್ರಾಬ್ಲಮ್ ಬಂದಿರುತ್ತೆ ಅಕೌಂಟಲ್ಲಿ. ಆ KYC ಮಾಡಿಕೊಳ್ಳುವಂಥದ್ದು ಅನಿವಾರ್ಯವಾಗಿರುತ್ತೆ. ಏನಾದರೂ ದುಡ್ಡು ಬಂದಿಲ್ಲ ಅಂದರೆ ಮತ್ತೆ ಅನಾವಶ್ಯಕವಾಗಿ ಸುಮ್ಮನೆ ಬ್ಯಾಂಕಿಗೆ ಅಲೆದಾಡುವಂಥದ್ದು ಬೇಡ. ನಿಮ್ಮ ಖಾತೆಗೆ ಏನಾದರೂ ಸಮಸ್ಯೆ ಆಗಿ ಹಣ ಬಂದಿಲ್ಲ ಅಂತಂದರೆ ನಿಮಗೂ ಕನ್ಫರ್ಮ್ ಇರುತ್ತೆ. ಒಂದು ಸಾರಿ ಬ್ಯಾಂಕಿಗೆ ಹೋದರೆ ಹಣ ಬಂದಿಲ್ಲ, 2ನೇ ಸರ್ತಿ ಹೋಗಿದ್ವಿ ಹಣ ಬಂದಿಲ್ಲ ಅಂತಂದರೆ 3ನೇ ಸರ್ತಿನೇ ಹೋಗಿ ನೀವು ಏನು ಪ್ರಾಬ್ಲಮ್ ಆಗಿದೆ, ಆಧಾರ್ ಸೀಡಿಂಗ್ ಏನಾದರೂ ಇನ್ಯಾಕ್ಟಿವ್ ಆಗಿರುತ್ತೆ. ಕೆಲವು ಬಾರಿ ಆಧಾರ್ ಇನ್ಯಾಕ್ಟಿವ್ ಅಂತ ಬಂದಿರುತ್ತೆ. ಅಂಥ ಸಮಸ್ಯೆ ಬಂದಲ್ಲಿ ನೀವು ಕರೆಕ್ಟಾಗಿ ಅದನ್ನು ಬಗೆಹರಿಸಿಕೊಂಡ್ರೆ ನಿಮಗೂ ಪಿಂಚಣಿ ಹಣ ಜಮೆ ಆಗುತ್ತೆ ಸ್ನೇಹಿತರೆ. ಯಾಕೆಂತಂದರೆ DBT ಮುಖಾಂತರ ಬರೋದರಿಂದ ಕೆಲವು ಬಾರಿ ಈ ರೀತಿ ಕೂಡ ಆಗುತ್ತೆ. ಆಧಾರ್ ಕಾರ್ಡು ಇನ್ಯಾಕ್ಟಿವ್ ಅಂತ ಬಂದಿರುತ್ತೆ. ಅದನ್ನು ಬಗೆಹರಿಸಿಕೊಂಡ್ರೆ ನಿಮಗೆ ಪಿಂಚಣಿ ಹಣ ಬರುತ್ತೆ. ಈಗ ಎಲ್ಲ ಸರಿ ಇದ್ದರೂ ಇದೇ ನಮ್ಮದು ಇನ್ನೂ ಬಂದಿಲ್ಲ ಅಂತಂದರೆ ಆದಷ್ಟು 15ನೇ ತಾರೀಕಿಗೆ ರಿಲೀಸ್ ಮಾಡಿದ್ದಾರೆ, ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಬಂದು ಸೇರುತ್ತೆ ಸ್ನೇಹಿತರೆ. ವೆಯ್ಟ್ ಮಾಡಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ಪಿಂಚಣಿದಾರರ ಒಂದು ಹೊಸ ಅಪ್ಡೇಟ್ ಆಗಿತ್ತು ಇದು. ಇಲ್ಲಿ ನೆಕ್ಸ್ಟ್ ಬಂದು ನೋಡೋದಾದರೆ PM ವಿಶ್ವಕರ್ಮ ಯೋಜನೆಗೆ ಯಾರೆಲ್ಲ ಅರ್ಜಿನ ಸಲ್ಲಿಸಿದ್ದೀರಾ ಅಂಥವ್ರಿಗೆ ಇಲ್ಲಿ ಕೂಡ ಹೊಸ ಅಪ್ಡೇಟ್ ಇದೆ. ಏನು PM ವಿಶ್ವಕರ್ಮಕ್ಕೆ ಅರ್ಜಿ ಸಲ್ಲಿಸಿದಂಥವ್ರಿಗೆ ಟೂಲ್ ಕಿಟ್ ಕೂಡ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಟೂಲ್ ಕಿಟ್ಟು ಯಾಕೆ ಸಿಕ್ಕಿಲ್ಲ ಅಂತಂದರೆ ಅದನ್ನು ಕೂಡ ಅಪ್ಡೇಟ್ ಇದೆ, ನಾನು ತಿಳಿಸಿಕೊಡ್ತೇನೆ. ಟೂಲ್ ಕಿಟ್ಗೆ ಅಪ್ಲೈ ಮಾಡಿದಂಥವರು QR ಕೋಡ್ನ ಜನ್ರೇಟ್ ಮಾಡ್ಕೊಳ್ಬೇಕು. ಹೆಂಗೆ ಅಂತ ಅದನ್ನು ಕೂಡ ಯಾರಾದರೂ ಕಮೆಂಟ್ ಮಾಡಿದರೆ QR ಕೋಡ್ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿಲ್ಲ ಅಂತಂದರೆ ಅದನ್ನು ಕೂಡ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಬರುವಂಥ ವೀಡಿಯೋದಲ್ಲಿ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಏನಾದರೂ ವೀಡಿಯೋ ಬೇಕಾ ಅಂದರೆ. ಇಲ್ಲಿ ಟೂಲ್ ಕಿಟ್ ಸ್ನೇಹಿತರೆ, ಯಾವ ಒಂದು ಟೂಲ್ ಕಿಟ್ ಆಗಿರ್ಬೋದು, ಈಗ ಅಲ್ಲಿ ಬಡಗಿ ಕೆಲಸ ಮಾಡುವಂಥವ್ರು ಅಂದರೆ ಕಾರ್ಪೆಂಟರ್ ಕೆಲಸ ಮಾಡುವಂಥವ್ರು, ಗೌಂಡಿ ಕೆಲಸ ಮಾಡುವಂಥವ್ರು, ಟೈಲರಿಂಗ್ ಕೆಲಸ ಮಾಡುವಂಥವ್ರು, ಇನ್ನೂ ಹಲವಾರು ಕೆಲಸಗಳು, ಗಡಿಗೆ ಮಾಡುವಂಥವ್ರು, ಕಟಿಂಗ್ ಶಾಪ್ ನಡೆಸುವಂಥವ್ರು, ಹಲವಾರು ಒಂದು ಕೆಲಸದ ಮೇಲೆ PM ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿರ್ತಾರೆ. ಅಂಥವ್ರಿಗೂ ಕೂಡ ಟೂಲ್ ಕಿಟ್ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ ಅಂತ ಹೇಳೋದಾದರೆ ಟೂಲ್ ಕಿಟ್ ಇನ್ನೂ ಯಾರಿಗೂ ಕೂಡ ನೀಡ್ತಾ ಇಲ್ಲ. ಈಗ ಟೂಲ್ ಕಿಟ್ ವಿತರಣೆ ಯಾವ ಕೆಲಸದ ಮೇಲೆ ಮಾಡ್ತಿರುವಂಥವ್ರಿಗೆ ಟೂಲ್ ಕಿಟ್ ಕೊಡ್ತಾ ಇದ್ದಾರೆ ಅಂದರೆ, ಟೂಲ್ ಕಿಟ್ ಕೇವಲ ಕಾರ್ಪೊರೇಟ್ ಕೆಲಸ ಮಾಡ್ತಿರುವಂಥವ್ರಿಗೆ ಟೂಲ್ ಕಿಟ್ ವಿತರಣೆ ಮಾಡ್ತಾ ಇದ್ದಾರೆ. ಈಗ ಆಲ್ಮೋಸ್ಟ್ ತುಂಬ ಜನರಿಗೆ ಈ ಒಂದು ಕಾರ್ಪೆಂಟರ್ ಕೆಲಸ ಮಾಡುವಂಥವ್ರಿಗೆ ಟೂಲ್ ಕಿಟ್ಗಳು ಸಿಕ್ಕಿದೆ ಸ್ನೇಹಿತರೆ. ಯಾವ ಒಂದು ಬೇರೆ ಕೆಲಸ ಇತ್ತು ನಿಮ್ಮದು ಅಪ್ಲಿಕೇಶನ್ ಹಾಕಿದ್ದು ಟೈಲರಿಂಗ್ ಅದು ಇದು ಅಂದರೆ ನೀವು ಇನ್ನೂ ವೆಯ್ಟ್ ಮಾಡಬೇಕು. ಆದರೆ ಈ ಒಂದು ಟೂಲ್ ಕಿಟ್ ನೀವು ಪಡಿಬೇಕಂತಂದ್ರೆ ಏನು QR ಕೋಡ್ ಡೌನ್ಲೋಡ್ ಮಾಡ್ಕೊಳ್ಬೇಕು. ಭೀಮ್ ಆ್ಯಪ್ನಲ್ಲಿ ಹೋಗಿ ನಿಮ್ಮ ಎಲ್ಲ ಒಂದು ಡೀಟೇಲ್ಸ್ನ ಹಾಕ್ಕೊಂಡು ಭೀಮ್ ಆ್ಯಪ್ ಮುಖಾಂತರ ನೀವು QR ಕೋಡಲ್ಲಿ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಅದನ್ನು ನೀವು ಜನ್ರೇಟ್ ಮಾಡಿಕೊಂಡು ನೀವು ಕೂಡ ಅದು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇಟ್ಕೊಂಡ್ರೆ ಟೂಲ್ ಕಿಟ್ ಕೊಡುವಂಥ ಸಂದರ್ಭದಲ್ಲಿ ಅದು ಕೂಡ ನಿಮಗೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಒಂದು ಹೊಸ ಅಪ್ಡೇಟ್ಗಳು ತಿಳಿಸ್ಕೊಟ್ಟಿದ್ದೀನಿ. ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ